ಮೈನ್ ಮೇಜರ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಾಗಲಿ, ಮೈನ್ ಲೀಡ್ ಕ್ಯಾರೆಕ್ಟರ್ಸ್ಗಳಾಗಲಿ, ಆ ಕ್ಯಾರೆಕ್ಟರ್ ಹೆಸರು ಕೂಡ ಒಳಗಡೆ ಹೇಳಂಗಿಲ್ಲ. ಸೊ ಎಲ್ಲಿ ತಪ್ತಾ ಇದ್ದಾನೆ ಅಂತೆಲ್ಲ ಪ್ರತಿಯೊಂದು ಇದು ಮಾಡ್ತಾ ಇದ್ವಿ. ಬಟ್ ಅವ್ನು ಯಾಕೋ ಕ್ಯಾಮ್ರಾ ಮುಂದೆ ಬಂದಾಗ ಅವತ್ತು ಆ ಕ್ಯಾರೆಕ್ಟರ್ ಇದು ಮಾಡೋಕ್ಕಾಗಲಿಲ್ಲ. ನಮ್ಮ ತಪ್ಪು ಅವ್ರ ತಪ್ಪು ಸೇರಿ ಅಲ್ಲೊಂದು ವಿಷಯನ ತೆಗೆಸ್ತಾ ಇದ್ವಿ. ಈ ಜಾಗಕ್ಕೆ ಕರೆಸಿ ಕೂರಿಸ್ತಾರಂದ್ರೆ ಯಾವ ಪ್ರೊಡ್ಯೂಸರ್, ಯಾವ ಡೈರೆಕ್ಟರ್, ಯಾವ ಹೀರೋ ಮಾಡಿದಾರೆ ಗೊತ್ತಿಲ್ಲ. ವೀರ್ ಅವರೇ, ಮೊದಲಿಗೆ ಚಿತ್ತಾರ ಮೀಡಿಯಾಕ್ಕೆ ನಿಮಗೆ ಸ್ವಾಗತ, ವೆಲ್ಕಮ್. ನಿಮ್ಮ ಬಗ್ಗೆ ಒಂದಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಇಲ್ಲಿ ಭೀಮವರೆಗೆ ಬರೋವರೆಗೆ ನೀವು ಏನೇನು ಮಾಡಿದ್ರಿ ಅದು ಶೇರ್ ಮಾಡ್ಕೋಬೋದಾ? ಸರ್, ನಾನು ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್. ಇಲ್ಲಿವರೆಗೂ ಒಂದಷ್ಟು ಸಿನಿಮಾಗಳಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅದೇ ರೀತಿಯಲ್ಲಿ ಭೀಮಾದಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ. ಬಟ್ ಈಗ ಇಲ್ಲಿ ನಾನು ಕುಂತಿರೋದು ಅಸೋಸಿಯೇಟ್ ಕಮ್ ಆ್ಯಸ್ ಎ ಆರ್ಟಿಸ್ಟ್ ಅಂತ ಒಂದು ಚಿಕ್ಕದ ಒಂದು ಪಾತ್ರ ಮಾಡಿಸಿದ್ದಾರೆ ವಿಜಯ್ ಸರ್. ಸೊ ಅದಕ್ಕೋಸ್ಕರ ಇಲ್ಲಿ ಕುಂತಿದ್ದೀನಿ ಸರ್. ಓಕೆ, ಇದರ ಹಿಂದೆ ನೀವು ಕೆಲವು ಸಿನಿಮಾಗಳು, ಇಂಪಾರ್ಟೆಂಟ್ ಸಿನಿಮಾ ಹೇಳೋದಾದರೆ ಯಾವ್ಯಾವ ಸಿನಿಮಾಕ್ಕೆ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ವಿ? ಎಂ ಡಿ ಶ್ರೀಧರ್ ಅವ್ರದ್ದು, ಗಣೇಶ್ ಅವ್ರದ್ದು ಉಗುರಿ ಅಂತ, ಸುದೀಪ್ ಅವ್ರದ್ದು ವರದನಾಯಕ, ಆಮೇಲೆ ಪಡ್ಡೆ ಹುಲಿ, ಯಶ್ ಅವ್ರ ರಾಜ ಹುಲಿ, ಸಂತು ಸ್ಟ್ರೈಟ್ ಫಾರ್ವರ್ಡ್, ಮಫ್ತಿ, ಮತ್ತೆ ಈಗ ಬೈರತಿರಣದಲ್ಲಿ. ಓಕೆ 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 ಈಗ ನೀವು ಭೀಮಾದಲ್ಲಿ ಈ ಅವಕಾಶ ನಿಮಗೆ ಒಬ್ಬರು ಅಸೋಸಿಯೇಟ್ ಆಗಿ ಈ ಅವಕಾಶ ನಿಮಗೆ ಹೆಂಗೆ ಸಿಕ್ತು? ಸರ್, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ತುಂಬ ಜನ ಲೈವ್ ಆರ್ಟಿಸ್ಟ್ಗಳು, ರಿಯಲ್ ಫೇಸಸ್ಗಳು ಬೇಕಾಗಿತ್ತು. ನಮ್ಮ ಸಿನಿಮಾದಲ್ಲಿ ರೆಗ್ಯುಲರಾಗಿ ಆ್ಯಕ್ಟ್ ಮಾಡೋ ಜೂನಿಯರ್ ಆರ್ಟಿಸ್ಟ್ಗಳಾಗಲಿ, ಮತ್ತು ಮೈನ್ ಮೇಜರ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಾಗಲಿ, ಮೈನ್ ಲೀಡ್ ಕ್ಯಾರೆಕ್ಟರ್ಸ್ಗಳಾಗಲಿ, ಈ ಥರ ರಿಕ್ವೈರ್ಮೆಂಟ್ಸ್ ಭೀಮಾ ಫಿಲಮಲ್ಲಿ ಇರಲಿಲ್ಲ ಸರ್. ಭೀಮಾ ಬಂದು ವಿಜಯ್ ಸರ್ನ ಬಿಟ್ಟರೆ ಪ್ರತಿಯೊಂದು ಕೂಡ ಒಂದು ರಿಯಲ್ ಬ್ಯಾಂಗ್ಳೂರ್ ಸಿಟಿ ಲೋಕಲ್ ಏರಿಯಾಸಲ್ಲಿ ನಡೆಯುವಂಥ ಕಥೆಗಳಿದೆ. ಸಣ್ಣ ಸಣ್ಣ ಲೇಯರ್ಸ್ಗಳಿರುವಂಥ ಒಂದು ಇಂಪಾರ್ಟೆಂಟ್ ವಿಷಯಗಳು ಇವತ್ತು ನಾವು ನೋಡೋಕೆ ಮಿಸ್ ಮಾಡ್ತಿರೋ ಮತ್ತು ನಮ್ಮ ಕಣ್ಣು ಮುಂದೆ ನೋಡ್ತಿರೋ ಅಂಥದ್ದನ್ನು ಡೀಪಾಗಿ ಅಬ್ಸರ್ವ್ ಮಾಡುವಂಥ ಒಂದು ಆಂಬಿಯನ್ಸಲ್ಲಿ ಸೆಟ್ ಮಾಡೋ ಸಿನಿಮಾ ಇದೆ. ಸೊ ಇಲ್ಲಿಗೆ ತುಂಬ ಲೈವ್ ಕ್ಯಾರೆಕ್ಟರ್ಸ್ಗಳು ಬೇಕಾಗಿತ್ತು ಸರ್. ತುಂಬಾ ಲೈವ್ ಆಗಿರೋಂಥ ನ್ಯಾಚುರಲ್ ಕ್ಯಾರೆಕ್ಟರ್ಸ್ಗಳು ಬೇಕಾಗಿತ್ತು. ಸೊ ಆ ಥರ ಒಂದು 90-100 ಜನ ಈ ಸಿನಿಮಾದಲ್ಲಿ ಆರ್ಟಿಸ್ಟ್ಗಳನ್ನ, ಮೇಜರ್ ಕ್ಯಾರೆಕ್ಟರ್ಸು, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್, ಈ ಥರ ಎಲ್ಲ ಫುಲ್ಫಿಲ್ ಮಾಡಿದ್ದೀವಿ. ಇದರಲ್ಲಿ ಒಂದು ಮೇಜರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಒಂದಿತ್ತು ಸರ್. ಆ ಕ್ಯಾರೆಕ್ಟರ್ ಹೆಸರು ಕೂಡ ಒಳಗಡೆ ಹೇಳಂಗಿಲ್ಲ. ಬಿಕಾಸ್ ಆ ಕ್ಯಾರೆಕ್ಟರ್ ಹೆಸರು ಏನಿದೆಯಲ್ಲ ಅದ್ರ ವಿರುದ್ಧವಾಗಿ ಭೀಮಾ ಹೋರಾಡುವಂಥ ವಿಷಯಗಳಿದೆ. ಪ್ರತಿಯೊಂದು ವಿಷಯನೂ ಭೇದಿಸ್ಕೊಂಡು ಹೋಗುವಂಥ ಕ್ಯಾರೆಕ್ಟರ್ ಭೀಮಾ ಬಂದು. ಸೊ ಇದ್ರ ವಿರುದ್ಧ ಕೂಡ ಹೋರಾಡ್ತಾರೆ. ಅದಕ್ಕೆ ಹೆಸರು ಹೇಳಂಗಿಲ್ಲ. ಅದಕ್ಕೆ ಒಂದು ಕ್ಯಾರೆಕ್ಟರ್ನ ರೆಡಿ ಮಾಡಿದ್ವಿ ನಾವು. ಎಲ್ಲ ರಿಯಲ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಸ್ಟಡಿ ಮಾಡಿ ಇದು ಮಾಡ್ದಂಗೆ. ವಿಜಯ್ ಸರ್ ಪ್ರತಿಯೊಂದೂ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕೇ ಇರೋದಿಲ್ಲ ಸರ್. ಅಂದರೆ ಆನ್ ಸ್ಪಾಟಲ್ಲಿ ವರ್ಕ್ ಇರುತ್ತೆ. ಅದು ಬಿಫೋರ್ ಅವ್ರದ್ದೊಂದು ಸ್ಕೆಚ್ ಇರುತ್ತೆ. ಹಳೆ ಡೈರೆಕ್ಟರ್ಗಳ ಹತ್ರ ಹಳೆ ಸಿನಿಮಾಗಳಲ್ಲಿ ಮಾಡಿರ್ತಾರೆ ಸ್ಟೈಲಲ್ಲಿಗೆ ಸೆಟ್ ಆಗಲ್ಲ. ಅವರೇ ಪರ್ಟಿಕ್ಯುಲರ್ಲಿ ಒಂದಷ್ಟು ರೌಂಡ್ ಅಪ್ ಮಾಡಿರ್ತಾರೆ. ಕೆಲವು ಕ್ಯಾರೆಕ್ಟರ್ಗಳು, ಕೆಲವು ಲೊಕೇಶನ್ಸು, ಕೆಲವು ಪ್ರಾಪರ್ಟೀಸು, ಸೊ ಎಲ್ಲವನ್ನು ಪಾಯಿಂಟ್ ಔಟ್ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ಎಲ್ಲವೂ ಅವರೇ ಸಿದ್ಧತೆ ಮಾಡಿಟ್ಟಿದ್ರು. ಆ ರೀತಿಯಲ್ಲೇ ಈ ಒಂದು ಪಾತ್ರನೂ ಕೂಡ ಇತ್ತು. ಸೊ ಎಲ್ಲರೂ ವಿಜಯ್ ಸರ್ ಅನ್ಕೊಂಡಂಗೆ ಲೈವ್ಲಿ ಪ್ರೆಸೆಂಟ್ ಮಾಡೋದು. ಬಟ್ ಆ ಒಂದು ಮೇನ್ ಕ್ಯಾರೆಕ್ಟರ್ ನಾವು ಎಷ್ಟು ಫೋಕಸ್ ಮಾಡಿದ್ವೋ ಆ ಕ್ಯಾರೆಕ್ಟರಿಂದ ವಿಜಯ್ ಸರ್ಗೆ ಶೂಟ್ ನಡೆಯೋ ಟೈಮಲ್ಲಿ ಫುಲ್ಫಿಲ್ಮೆಂಟ್ ಆಗಲಿಲ್ಲ. ಒಂದಿನ ನೈಟ್ ಶೂಟ್ ಆಗಿದೆ. ಸೊ ನಾನು ಪಕ್ಕದಲ್ಲೇ ಇದ್ದೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರೆಲ್ಲರೂ ನಾವು ಜೊತೆಲೇ ಇದ್ವಿ. ಅವ್ನಿಗೆ ಹೇಳ್ಕೊಡೋದು, ಅವ್ನಿಗೆ ರೆಡಿ ಮಾಡೋದು. ಸೊ ಎಲ್ಲಿ ತಪ್ತಾ ಇದ್ದಾನೆ ಅಂತೆಲ್ಲ ಪ್ರತಿಯೊಂದು ಇದು ಮಾಡ್ತಾ ಇದ್ವಿ. ಬಟ್ ಅವ್ನು ಯಾಕೋ ಕ್ಯಾಮ್ರಾ ಮುಂದೆ ಬಂದಾಗ ಅವತ್ತು ಆ ಕ್ಯಾರೆಕ್ಟರ್ ಇದು ಮಾಡೋಕ್ಕಾಗಲಿಲ್ಲ. ಮುಖ್ಯವಾಗಿರೋ ಪಾತ್ರ ಬೇರೆ ಆಗಿತ್ತು. ಆ್ಯಕ್ಚುಲಿ ಯಾವುದೋ ಒಂದು ಆರ್ಟಿಸ್ಟೇ ಮಾಡೋಂಥ ಮುಖ್ಯವಾಗಿರೋ ಕ್ಯಾರೆಕ್ಟರ್. ಅವ್ರಿಗೆ ಟ್ರೈನ್ ಮಾಡಿದ್ರಿ, ಫುಲ್ ಟ್ರೈನ್ ಮಾಡಿದ್ರಿ, ಬಿಫೋರ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರಿ ಎಲ್ಲ ಸರ್. ಒಂದು ಈವ್ನಿಂಗ್ ಒಂದು 6-6:30 ಶೂಟ್ ಶುರು ಆಗಿದೆ. ಆ್ಯಕ್ಚುಲಿ ನೈಟ್ ಶೂಟ್ ಸುಮಾರು 11 ಗಂಟೆವರೆಗೂ. ಅಲ್ಲಿಂದ 4-5 hours ಟಿಫನ್ ಬ್ರೇಕ್ ಇಲ್ಲ, ನೈಟ್ ಡಿನ್ನರ್ ಇಲ್ಲ. ಅದು ಮುಗಿಸ್ಬಿಟ್ಟೆ ಹೋಗ್ಬೇಕು ಅಂತ 2-3 ಕ್ಯಾಮ್ರಾಗಳು, ಒಂದು 250 ಜನ ಆರ್ಟಿಸ್ಟ್, ಒಂದು ದೊಡ್ಡ ಸ್ಮಶಾನ, ಇದೊಂದು ಸೆಟಪ್ ಆಗಿದೆ. ನೈಟ್ ಶೂಟ್, ಹೆವಿ ಲೈಟ್ಸ್. ಇಷ್ಟು ಎಕ್ಸ್ಪೆನ್ಸಲ್ಲಿ ಶೂಟ್ ನಡೀತಾ ಇರೋ ಟೈಮಲ್ಲಿ ವಿಜಯ್ ಸರ್ಗೆ ಅದು ಎಲ್ಲೋ ಒಂದು ಕಡೆ ಅವನು ಒಂದು ಫಿಯರ್ ಬಂದು ಅಲ್ಲಿ ಇದು ಮಾಡೋಕ್ಕಾಗಿರಲಿಲ್ಲ. ಬೇರೇನಿಲ್ಲ, ಚಿಕ್ಕ ಫಿಯರ್. ಅಂದರೆ ಅವ್ರಿಗೆ ನೀವು ಟ್ರೈನಿಂಗ್ ಕೊಟ್ಟಿಲ್ವಾ ಬಿಫೋರು? ಸರ್, ಡೇ 1 ಜೊತೆಲೆ ಟ್ರಾವೆಲ್ ಆಗಿರೋ ಕ್ಯಾರೆಕ್ಟರ್. ಓಹೋ.
ನಮ್ಮ ಬ್ಯಾಂಗ್ಳೂರ್ ಸಿಟಿಯಲ್ಲಿರುವಂಥ ಕಾಮನ್ ಆಗಿರುವಂಥ ಹುಡುಗ ಅಲ್ಲ, ಪಾತ್ರ ಅಲ್ಲ ಅವನು ಆ್ಯಕ್ಚುಲಿ. ಅದು ಸ್ವಲ್ಪ ಬೇರೆ ಥರದ ಒಂದು ಮೆಂಟಾಲಿಟಿಯಲ್ಲಿರುವಂಥ ಆ ಪಾತ್ರನೇ ಒಂಥರ ವಿಚಿತ್ರ ಸರ್. ಕ್ಯಾರೆಕ್ಟರ್ ಒಂಥರ ಇದ್ರು ಅವರು. ಅದನ್ನ ವಿಜಯ್ ಸರ್ ಎಲ್ಲೋ ಒಂದು ಕಡೆ ಅವರು ತುಂಬ ಔಟ್ಸ್ಕಟ್ಟಲ್ಲಿ ಓಡಾಡೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ನೋಡಿ ಅವನ್ನ ಕರೆಸಿ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೌರ್ಯ ಅಂತಿದ್ರು, ಸೊ ಅವ್ರ ಕಡೆಯಿಂದ ಅವ್ರದ್ದು ವಿಷಯ ಸಿಕ್ಕಿ ಅವ್ರನ್ನ ನೋಡಿ ಕರೆಸಿ ಮಾತಾಡಿ ಅವನ್ನ ಸ್ಟಡಿ ಮಾಡಿ ಅವ್ನ ಪ್ರತಿಯೊಂದು ಹಾವಭಾವ ಎಲ್ಲ ತಿಳ್ಕೊಂಡು ಸೊ ಒಂದು ವಿಷಯನ ರೆಡಿ ಮಾಡಿ ಎಲ್ಲ ಇಟ್ಟಿದ್ವಿ. ಅಲ್ಲಿವರೆಗೂ ಚೆನ್ನಾಗಿದ್ದಂತ ಮ್ಯಾಟರ್ ಹುಡುಗ ಕ್ಯಾರೆಕ್ಟರ್ ಬಂದು ಆ ಜಾಗದಲ್ಲಿ ಅವತ್ತು ಅದು ಸ್ವಲ್ಪ ಏನೋ ಸಮಥಿಂಗ್ ಏನೋ ಆಯ್ತು ಸರ್. ಯಾಕಾಯ್ತು ಗೊತ್ತಿಲ್ಲ. ಸೊ ವಿಜಯ್ ಸರ್ ಅವ್ರು ಸಡನ್ನಾಗಿ ಕರೆದು ಬಾಯಿಲಿ ಅಂತ ಹೇಳಿ ಸ್ಕ್ರಿಪ್ಟ್ ಎಲ್ಲ ಇಸ್ಕೊಂಡು ಪೆನ್ ಪೇಪರ್ ಎಲ್ಲ ಇಸ್ಕೊಂಡು ಕಾಸ್ಟ್ಯೂಮ್ ಹಾಕೊಂಡು ನೀನು ಮಾಡೋ ಕ್ಯಾರೆಕ್ಟರ್ನ ಅಚಾನಕ್ ಆಗಿ ಅಸೋಸಿಯೇಟ್ ಆಗಿದ್ದು ಹುಡುಗ ಕ್ಯಾಮ್ರಾ ಹಿಂದೆ ನಿಂತಿದೆ. ವಿಜಯ್ ಸರ್ ಹೇಳಿದ್ಮೇಲೆ ಬ್ಲೆಸ್ ಮಾಡಿ ನೀನು ಮಾಡ್ತೀಯ ಅಂತ ಹೇಳಿ ಆರ್ಟಿಸ್ಟ್ ಕ್ಯಾಮ್ರಾ ಮುಂದೆ ಇದೇ ನಡೆದಿದೆ. ಓಕೆ, ಅವರು ಸಡನ್ ಆಗಿ ನಿಮ್ಗೆ ಹೇಳಿದ್ರಿ, ನೀವು ಹೆಂಗೆ ಪ್ರಿಪೇರ್ ಆಗಿದ್ರಿ ಅದು ಪಾತ್ರಕ್ಕೆ? ಇಲ್ಲ, ನಮ್ದು ಇದೇ ಕೆಲಸ ಅಲ್ವಾ ಸರ್, ಆರ್ಟಿಸ್ಟ್ಗೆ ಹೇಳ್ಕೊಡೋದು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರೋ ಪ್ರತಿಯೊಂದು ಕ್ರಾಫ್ಟ್ ಎಲ್ಲ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದೇ ನಮ್ಮ ಕೆಲಸ ಅಲ್ವಾ. ಸೊ ಅದೆಲ್ಲ ಕಲ್ತ ಮೇಲೆ ತಾನೇ ನಿರ್ದೇಶಕ ಅನ್ನೋ ಜಾಗಕ್ಕೆ ಬರಬೇಕು. ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ವರ್ಕಿಂದ ಹಿಡಿದು ಒಂದು ಪ್ರೊಡಕ್ಷನ್ ಬಾಯ್ವರೆಗೂ ಏನೆಲ್ಲ ವರ್ಕ್ ಇರುತ್ತೋ ಅದೆಲ್ಲವನ್ನೂ ತಿಳ್ಕೊಂಡು ಕಲ್ತ್ಕೊಂಡು ಕರಗತ ಮಾಡ್ಕೊಂಡು ಬಂದೆ ತಾನೇ ಒಬ್ಬ ನಿರ್ದೇಶಕನ ಜಾಗಕ್ಕೆ ಕೂರಬೇಕು. ಸೊ ಅದರಲ್ಲೂ ಒನ್ ಆಫ್ ದಿ ಡಿಪಾರ್ಟ್ಮೆಂಟೇ ಒಂದು ಆರ್ಟಿಸ್ಟ್ನ ಆಡಿಷನ್ ಮಾಡೋದು, ಸೆಲೆಕ್ಟ್ ಮಾಡೋದು, ಅವ್ರಿಗೆ ನಮ್ಮ ಪಾತ್ರದ ಬಗ್ಗೆ ಹೇಳೋದು, ಹೇಳ್ಕೊಡೋದು, ಅಭಿನಯಿಸಿ ಅವ್ರ ಮುಂದೆ ತೋರಿಸೋದು. ವಿಜಯ್ ಸರ್ ಅಲ್ಲಿ ಆಕ್ಟರ್ ಕಮ್ ಡೈರೆಕ್ಟರ್ ಆಗಿರೋದ್ರಿಂದ ಪ್ರತಿಯೊಬ್ರು ವಿಜಯ್ ಸರ್ ಶ್ಯಾಡೋ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯನೂ ಗೊತ್ತಿರಬೇಕು, ಪ್ರತಿಯೊಂದು ಕೆಲಸನೂ ಮಾಡಬೇಕು. ಸೊ ಆ ರೀತಿಯಲ್ಲ ಎಲ್ಲರೂ ಕೂಡ ಸಿದ್ಧತೆಯಿಂದ ಇರ್ತಾರೆ. ಹಾಗೆ ಎಲ್ಲರೂ ಹಾಗೆ ತಯಾರು ಮಾಡಿಟ್ಟಿದ್ದಾರೆ ನಮ್ಮನ್ನ. ಸೊ ನಾವು ಹಾಗೇನೆ ಅಲ್ಲಿ ಅಣ್ಣ ಮುಂದೆ ಕರ್ಕೊಂಡೋಗೋರ್ಗು ಒಂದು ಚಿಕ್ಕ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಅವ್ರ ಮುಂದೆ ಹೋದ್ಮೇಲೆ ನಮ್ಮ ತಪ್ಪು ಅವ್ರ ತಪ್ಪು ಸೇರಿ ಅಲ್ಲೊಂದು ವಿಷಯನ ತೆಗಿಸ್ತಾ ಇದ್ವಿ. ಸೊ ಅದರಿಂದ ನಾವು ಅದನ್ನ ಹೇಳ್ಕೊಡ್ತಾ ಇದ್ವಿ. ಸೊ ಇದು ತುಂಬಾ ಸಿನಿಮಾದಲ್ಲಿ ಮಾಡ್ತಾ ಇರ್ತೀವಿ. ಅದರಿಂದ ಆಕ್ಟಿಂಗ್ ಅನ್ನೋದು ಆ ಜಾಗಕ್ಕೆ ಆ ಪಾತ್ರಕ್ಕೆ ವಿಜಯ್ ಸರ್ಗೆ ಆ ಟೈಮಲ್ಲಿ ಸಿಂಕ್ ಆಯ್ತು, ಆ ಕೆಲಸ ಆಯ್ತು. ನೀವು ಟೇಕ್ ಫಾಸ್ಟಾಗಿ ಮಾಡಿದ್ರ? ಆಮೇಲೆ ಫಾಸ್ಟಾಗಿ ಆಯ್ತಾ ಕೆಲಸ? ಇಲ್ಲ ಸರ್, ಅದು ವಿಜಯಣ್ಣ ಹೇಳ್ಕೊಟ್ಟಂಗೆ ಮಾಡಿದೆ. ಆ ಟೈಮ್ಗೆ ಮಾಡಿದ್ಮೇಲೆ ಒಂದೆಲ್ಲರಿಂದ ಕ್ಲಾಪ್ಸ್ ಬಂತು, ಕೈ ಬಿಟ್ಟು ಬ್ಲೆಸ್ ಮಾಡಿದ್ರು. ಸೂಪರ್ ಆಗಿದೆ, ಚೆನ್ನಾಗಿದೆ ಕಣ, ಇಷ್ಟೇ ಮಗ, ಇನ್ನೇನಿಲ್ಲ, ನಾನಿದ್ದೀನಿ, ನೀನು ಮಾಡು, ನಾನು ಮಾಡಿಸ್ತೀನಿ. ಇನ್ ಫ್ಯೂಚರ್ ಸಿನಿಮಾ ಡೈರೆಕ್ಷನ್ ಜೊತೆಯಲ್ಲೂ ಕೂಡ ಇಂಥ ಕೆಲವು ಪಾತ್ರಗಳು ಬಂದರೆ ಧೈರ್ಯವಾಗಿ ಮಾಡು, ನೀನು ಸಿನಿಮಾದಲ್ಲೂ ಕೂಡ ನೀನು ಬರ್ಕೋ, ನಿನಗೆ ಇದಿದೆ ಮಗ, ನೀನು ಮಾಡು. ಅಷ್ಟು ಓಪನ್ ಅಪ್ ಆಗಿ ಮನಸ್ಫೂರ್ತಿಯಾಗಲ್ಲ, ಯಾರು ಅದು ಮಾಡೋದಿಲ್ಲ, ಯಾರು ಹೇಳೋದಿಲ್ಲ ಸರ್. ಇಷ್ಟು ದೊಡ್ಡ ಹಾಲು, ಇಷ್ಟು ದೊಡ್ಡ ಮೀಡಿಯಾ ಸೆಟಪ್ ಎಲ್ಲ ಕರೆಸಿ ಇವತ್ತು ಈ ಜಾಗ ಕರೆಸಿ ಕೂರಿಸ್ತಾರಂದ್ರೆ ಯಾವ ಪ್ರೊಡ್ಯೂಸರ್, ಯಾವ ಡೈರೆಕ್ಟರ್, ಯಾವ ಹೀರೋ ಮಾಡಿದಾರೆ ಗೊತ್ತಿಲ್ಲ. ಇಂಥವರೇ ಬರಬೇಕು, ಇಂಥವರೇ ಮೈಕ್ ಮುಂದೆ ನಿಲ್ಬೇಕು, ಕ್ಯಾಮ್ರಾ ಮುಂದೆ ನಿಲ್ಬೇಕು, ಹಿಂಗೆ ಮಾತಾಡ್ಬೇಕು ಅನ್ನೋದೆಲ್ಲ ನಡೆಯುತ್ತೆ. ನಾನು ನೋಡ್ಬಿಟ್ಟಿದ್ದೀನಿ ತುಂಬಾ ಎಲ್ಲ ಕಡೆ. ಬಟ್ ಅದೇನೋ ವಿಜಯಣ್ಣ ಹತ್ರ ಅದೆಲ್ಲ ಇಲ್ಲ. ನೀನ್ ಮಾತಾಡೋ, ನೀನ್ ಬಾರೋ, ನೀನ್ ಬಾಮ್ಮ, ನೀನ್ ನಿಂತ್ಕೊಳ್ಳಮ್ಮ. ನನಗಾಗಿದ್ದು ನನ್ನಂಗೆ ತುಂಬಾ ಜನಕ್ಕೆ ಆಗ್ಬಾರ್ದು. ಎಲ್ಲೆಲ್ಲ ಏನೋ ನಡೀತಾ ಇದೆ, ಕೇಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಅದಿಲ್ಲ ಆಗ್ಬಾರ್ದು ಅಂತಾನೆ ಸರ್ ಸಿನಿಮಾ ಮಾಡಿದೀವಿ ಭೀಮಾ ಅಂತ. ಬಟ್ ಭೀಮಾದಲ್ಲಿ ಸಿನಿಮಾ ಮಾಡೋದಕ್ಕಂತ ಒಂದಷ್ಟು ಪ್ರೊಫೆಷನಲಿ ಕ್ರಾಫ್ಟ್ಸ್ ಅಂತೆಲ್ಲ ಇರುತ್ತಲ್ಲ, ಈ ತರದೊಂದು ಫಾರ್ಮೇಶನ್ಸ್ ಎಲ್ಲ ಇರುತ್ತಲ್ಲ, ಎಲ್ಲ ಚಿಂದಿ ಹೊಡೆದಾಕ್ಬಿಡ್ತಾರೆ ವಿಜಯ್ ಸರ್. ಎಲ್ಲ ಬ್ರೇಕ್ ಮಾಡಿನೇ ಸಿನಿಮಾನು ಮಾಡೋದು, ಅದೆಲ್ಲ ಬ್ರೇಕ್ ಮಾಡಿ ಸಿನಿಮಾನ ಹೊರಗಡೆಗೂ ತಗೊಂಡ್ಬರೋದು, ಅದನ್ನೆಲ್ಲ ಬ್ರೇಕ್ ಮಾಡಿನೇ ಈ ತರ ಒಂದೊಂದು ಹೊಸ ಕಲಾವಿದನ್ನು ಕೂಡ ಗುರುತಿಸಿ ತಗೊಂಬಂದು ಮುಂದೆ ಬಿಡೋದು, ಇದೇ ಅವ್ರ ಕೆಲಸ. ಅವ್ರಿಗಿರೋ ಏಜು ಎಕ್ಸ್ಪೀರಿಯನ್ಸ್ಗೆ ಈಗ ಅರ್ಧ ಲೈಫ್ ಇಷ್ಟು ಸರ್ವೈವ್ ಮಾಡಿದ್ದಾರೆ. ಇನ್ನ ಅವ್ರು ತನ್ನನ್ನು ಅವರು ಇನ್ನ ಬೇರೆ ತರ ನೋಡ್ಕೊಳ್ಳೋದಕ್ಕೂ ಸ್ಟಾರ್ ಅಂತ ಫೀಲ್ ಮಾಡೋದು ಅದೆಲ್ಲ ಇಲ್ವೇ ಇಲ್ಲ ಸರ್. ಸಿನಿಮಾಗೆ ಇದಕ್ಕೆ ಆಫೀಸೇ ಇಲ್ಲ. ವಿಜಯಣ್ಣನ ಮನೇನೇ ಆಫೀಸು. ಅಲ್ಲಿ ಮೇನಲ್ಲಿ ಮನೇಲಿ ಅಕ್ಕ ಮನೇಲಿ ಊಟ ತಿಂಡಿ ಪ್ರತಿಯೊಂದು ನಾನ್ ಸ್ಟಾಪ್ ಎಲ್ಲ ಮನೆ ಮಕ್ಳು ತರ ಅಲ್ಲೇ ಇದ್ದಿದ್ದು. ಇಲ್ಲೇ ಇರ್ಬೇಕು, ಈ ಮನೇಲಿ ಇಲ್ಲೇ ಕೂರ್ಬೇಕು, ಇದು ಆಫೀಸು, ಅದು ಏನೂ ಇಲ್ಲ ಸರ್. ಆ ಮನೆ ಮಗ ಅಷ್ಟೇ. ಒಂದು 3 ವರ್ಷ ಅಲ್ಲಿ ಯಾರೇ ಕೆಲಸ ಮಾಡಕ್ ಹೋದ್ರು ಒಂದು ದೇವಸ್ಥಾನ ಇದೆ, ಅದು ಅಲ್ಲಿದ್ರೆ ಮಾತ್ರ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನೀವೇ ಯೋಚನೆ ಮಾಡಿ, ಭೀಮಾದಲ್ಲಿ ಇಷ್ಟು ಪಾತ್ರಗಳನ್ನ ನೋಡ್ತಿದ್ದೀರಾ, ಮೈಕ್ ಹಿಡಿದು ಕ್ವಶನ್ ಕೇಳ್ತಿದ್ದೀವಿ, ಇಂಟರ್ವ್ಯೂ ಮಾಡ್ತಿದ್ದೀವಿ, 1 ನಿಮಿಷ ನಿಮ್ಗೆ ಅನ್ಸಿರುತ್ತಲ್ಲ ಸರ್.
ಆ ಮುಖಗಳಾಗಲಿ ಮತ್ತು ಅವರು ಮಾಡಿರೋ ಕೆಲಸನೇ ಆಗಿರಲಿ, ಒಂದು ಸ್ಟಾರ್ಡಮ್ ಇರೋಂಥವ್ರನ್ನ ಸ್ಟಾರ್ಸ್ಗಳನ್ನ ಇಂಟರ್ವ್ಯೂ ಮಾಡಿರ್ತೀವಿ, ಪ್ರೆಸ್ ಮೀಟ್ ಮಾಡಿರ್ತೀವಿ, ಪ್ರೊಫೈಲ್ ಗೊತ್ತಿರುತ್ತೆ. ಯಾರೋ ಒಬ್ರು ಲಾಂಚ್ ಆಗ್ತಾರೆ ಅಂದಾಗ ಏನೋ ಒಂದು ಚಿಕ್ಕದಾಗಿ ತಿಳ್ಕೊಂಡಿರ್ತೀವಿ. ಭೀಮಾದಲ್ಲಿ ಎಷ್ಟು ಜನ ಮಾಡ್ತಿದ್ದೀರಾ ಸರ್? ಅಷ್ಟು ಜನಕ್ಕೂ ಯಾರಿಗೂ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಇಲ್ಲ. ಎಲ್ಲವೂ ಐಡೆಂಟಿಫಿಕೇಶನ್ ಕೊಟ್ಟು ಇವತ್ತು ಕರ್ಕೊಂಬಂದು ಒಂದು ಬೈಟ್ಸ್ ಕೊಡೋ ಮಟ್ಟ ಕ್ಯಾಮ್ರಾ ಮುಂದೆ ಕೂರಿಸಿದ್ದಾರೆ ಅಂದರೆ ದಟ್ ಈಸ್ ವಿಜಯ್ ಕುಮಾರ್. ಓಕೆ, ಈಗ ನೀವು ಮಾತಾಡೋದು ನೋಡಿದ್ರೆ ನಿಮಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಆಗಿದೆ ಅಂದರೆ ಡೈರೆಕ್ಷನ್ ಟೀಮಲ್ಲಿ, ಅಂದರೆ ನಿಮ್ಮಲ್ಲಿ ಸ್ಟಫ್ ಇದೆ. ನೀವು ಡೈರೆಕ್ಷನ್ ಯಾವಾಗ ನಿಮ್ಮದು? ಅತಿ ಶೀಘ್ರದಲ್ಲೇ ಸರ್ ಅನೌನ್ಸ್ ಮಾಡ್ತೀರಿ. ಓಕೆ, ಅದಕ್ಕೆ ವಿಜಯ್ ಸರ್ ಹೀರೋ ಆಗಿರ್ತಾರ ಹೇಗೆ? ವಿಜಯ್ ಸರ್ ಅದಕ್ಕೆ ಹೀರೋ. ಆ ಟೈಮ್ಗೆ ಕರೆಕ್ಟಾಗಿ ಅಂದ್ಕೊಂಡಂಗೆ ಆದರೆ ಓಕೆ, ನಿಮ್ಮ ಡೈರೆಕ್ಷನ್ನು ವಿಜಯ್ ಸರ್ ಹೀರೋ ಆಗಿ ಇಲ್ಲಿವರೆಗೂ ಹಾಗೇ ಇದೆ. ಓಕೆ ಓಕೆ, ಅನೌನ್ಸ್ ಮಾಡ್ತೀರಿ. ಅದು ಯಾವಾಗ ಅನೌನ್ಸ್ ಏನೋ ಐಡಿಯಾ ಇದೆಯಾ, ಪ್ಲಾನ್ ಇದೆಯಾ? ವಿಜಯಣ್ಣಂದು ಈಗ ಒಂದೆರಡು ಸಿನಿಮಾದ ಲೈನಪ್ ವರ್ಕ್ ನಡೀತಾ ಇದೆ ಸರ್, ಆದಮೇಲೆ. ಓಕೆ ಓಕೆ, ಸೂಪರ್. ಆಮೇಲೆ ಈಗ ಇದೊಂದು ಇನ್ಸಿಡೆಂಟ್ ಹೇಳಿದ್ರಿ ನೀವು, ನಂಗೆ ಅಚಾನಕ್ಕಾಗಿ ಸಿಕ್ತು ಅಂತ ಹೇಳಿದ್ರಿ. ಇದು ಬಿಟ್ಟು ಅಸೋಸಿಯೇಟ್ ಆಗಿ ಆ್ಯಕ್ಟರ್ ಆಗಿ ಮರೆಯಲಾಗದಂಥ ಒಂದು ತುಂಬ ಡಿಸ್ಟರ್ಬ್ ಮಾಡುವಂಥ ಇನ್ಸಿಡೆಂಟ್ ಏನಾದರೂ ಆಗಿದೆಯಾ? ಅಂದರೆ ನೆಗೆಟಿವ್ ಪಾಸಿಟಿವ್ ಎರಡು, ನೆಗೆಟಿವ್ ಪಾಸಿಟಿವ್ ಎರಡು. ಅಪ್ಪು ಸರ್ ಸಿನಿಮಾ ಮಾಡೋಕ್ಕಾಗಿಲ್ಲ. ಓಕೆ ಓಕೆ, ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಅವರಿಗೆ ಸ್ಕ್ರಿಪ್ಟ್ ಎಲ್ಲ ಮಾಡಿದ್ರಾ? ಹೌದು. ಓಕೆ, ನಾನು ಅವ್ರ ಹೆಸರು ಆಲ್ಬಮ್ ಮಾಡಿದ್ದೀನಿ ಮಾರ್ಚ್ 17 ಅಂತ. ಓಕೆ, ಕೊನೆಗೆ ಅದು ಅದೇ ಡೇಟಲ್ಲೇ ಟೈಟಲ್ ನೈಟ್ ಇದೆ. ಆ ಡೇಟೇ ವರ್ಲ್ಡ್ ಇನ್ಸ್ಪಿರೇಷನ್ ಡೇ ಅಂತ ಅನೌನ್ಸ್ ಆಯಿತು, PRK ರಿಲೀಸ್ ಆಯಿತು. ಸೊ ಅವ್ರ ಜೊತೆ ಸಿನಿಮಾ ಮಾಡೋಕ್ಕಾಗಿಲ್ಲ, ನೋಡ್ವಿ ಅದು ಮಾಡಿದೆ. ಆಮೇಲೆ ವಿಜಯಣ್ಣ ಕೂಡ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಫಾಲೋವರ್. ಈಗ ಶಿವಣ್ಣ, ಅಪ್ಪು ಸರ್ ಇದ್ದಾಗ ಅಪ್ಪು ಸರ್. ಸೊ ಈಗ ನಮ್ಮ ಜೊತೆಲಿ ಮಾತಾಡೋವಾಗಲೂ ಪ್ರತಿ ದಿನ ಮನೆಯಲ್ಲಿ ಎವ್ರಿ ಡೇ ಒಂದು ಟೇಬಲ್ ಡಿಸ್ಕಸ್ ಅಂತೂ ಆ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀವಿ. ರಾಜ್ಕುಮಾರ್ ಫ್ಯಾಮಿಲಿ, ಅಣ್ಣವ್ರ ಫ್ಯಾಮಿಲಿ, ಶಿವಣ್ಣ ಅವ್ರ ಬಗ್ಗೆ, ಅಪ್ಪು ಸರ್ ಬಗ್ಗೆ ಮಾತಾಡ್ಕೊತಾರೆ. ನಾನು ತುಂಬ ಅಪ್ಪು ಸರ್ನ ಆಫ್ ಸ್ಕ್ರೀನ್ಸ್ ಸಿಕ್ಕಾಪಟ್ಟೆ ಫಾಲೋ ಮಾಡ್ಕೊಂಡ್ಬಂದಿದ್ದೀನಿ. ಮರೆಯಲಾಗಿದೆ ಅಂದರೆ ಅದೆಲ್ರಿಗೂ ಗೊತ್ತಿರೋದೇನೆ. ಅದು ಅಪ್ಪು ವಿಜಯಣ್ಣವ್ರಿಗೂ ಅದನ್ನ ಅವಾಗ ಹೇಳ್ಕೊಂಡಿರ್ತಾರೆ, ಈಗಲೂ ದಿನ ಮೀಡಿಯಮ್ದೆಲ್ಲ ಮಾತಾಡ್ತಾನೆ ಇರ್ತಾರೆ. ಅದು ನನ್ನಲ್ಲೂ ಇದೆ ಸರ್. ಪವರ್ ಸ್ಟಾರ್ ಅವರು ಅಪ್ಪು ಸರ್ ಇಲ್ಲ, ಅವ್ರಿಗೆ ಸಿನಿಮಾ ಮಾಡೋಕ್ಕಾಗಿಲ್ಲ, ಮಾಡಿದ್ರೆ ಏನು ಮಾಡ್ಬೋದಿತ್ತು, ಹೇಗೆ ಮಾಡ್ಬೋದಿತ್ತು, ಅದೊಂದು ವಿಚಿತ್ರ. ಅವ್ರಿಗೋಸ್ಕರ ಕತೆ ರೆಡಿ ಮಾಡ್ಕೊಂಡಿದ್ದೀರಾ ನೀವು? ಖಂಡಿತ ಸರ್, ಎಲ್ಲರೂ ಮಾಡ್ಕೊಂಡಿದ್ದಾರೆ. ಓಕೆ, ನಾವು ಎಷ್ಟೋ ಸಿನಿಮಾ ವರ್ಕ್ ಮಾಡಿದ್ದೀವಿ, ಎಷ್ಟೋ ಕಡೆ ಅಸಿಸ್ಟೆಂಟ್ ಅಸೋಸಿಯೇಟ್ಸ್ ನಮ್ದೆಲ್ಲ ಒಂದು ಈ ರೈಲ್ ಟ್ರಾವೆಲ್ ಥರ ಬೋಗಿಯಲ್ಲಿ ಒಂದಷ್ಟು ದಿನ ಟ್ರಾವೆಲ್ ಆಗಿರ್ತೀವಿ. ಪ್ರತಿಯೊಬ್ಬನೂ ಅದರಲ್ಲಿ ಯಾರೋ ಒಬ್ಬ ಅಪ್ಪು ಸರ್ ಫ್ಯಾನ್ ಆಗಿರ್ತಾರೆ. ಅವ್ರಿಗಂತ ಒಂದು ಕತೆ ಮಾಡ್ಕೊಂಡಿದ್ದೀವಿ ಅಂತ ಅವ್ರ ಕತೆ ನಾವು ಕೇಳಿರ್ತೀವಿ, ನನ್ನ ಕತೆ ಅವ್ರಿಗೆ ಹೇಳಿರ್ತೀವಿ. ಖಂಡಿತವಾಗಿ ಇದ್ದೇ ಇರುತ್ತಲ್ಲ ಸರ್. ಒಂದು ಫೈನ್ ಡೇ ನಾವು ಕೊನೆಗೆ ಏನಾಗ್ತೀವಿ ಅಂದರೆ ಒಂದು ಲೇಬಲ್ ಇರುತ್ತೆ, ಅದಕ್ಕಂತ ತಾನೇ ವರ್ಕ್ ಮಾಡ್ತಾ ಬರ್ತೀವಿ. ಕರೆಕ್ಟ್ ಕರೆಕ್ಟ್. ಸೊ ಈ ಟ್ರಾವೆಲಲ್ಲಿ ನಾವು ಡೈರೆಕ್ಟರ್ ಆದಾಗ ಹಿಂಗೆ ಸಿನಿಮಾ ಮಾಡಬೇಕು. ಓಕೆ, ಈಗ ಒಬ್ಬ ಪ್ರೇಕ್ಷಕ ಭೀಮಾ ಸಿನಿಮಾನ ಯಾಕೆ ನೋಡಬೇಕು ನಿಮ್ಮ ಪ್ರಕಾರ? ನೀವು ರೆಗ್ಯುಲರ್ ಆಗಿ ನೋಡೋ ಸಿನಿಮಾ ಥರ ಈ ಸಿನಿಮಾ ಇರಲ್ಲ. ಆಮೇಲೆ ಎಲ್ಲರೂ ಕಾಮನ್ ಆಗಿ ಎಲ್ಲರೂ ಹೇಳೋ ಥರನೇ ಇರುತ್ತೆ. ಆದರೂ ಒಂದು ಹೇಳ್ತೀನಿ ನಿಮಗೆ, ಸೂಪರ್ ಡೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ, ಮಿಸ್ ಮಾಡ್ಕೋಬೇಡಿ. ಹಿಟ್ ಸಿನಿಮಾನ ಆ ಹಾಟ್ ಟೈಮಲ್ಲಿ ನೋಡ್ಬಿಡಿ, ಸಿಕ್ಕಾಪಟ್ಟೆ ಫನ್ ಮಾಡ್ತೀರಾ. ಮಾಸ್ತಿ ಸರ್ ಡೈಲಾಗು, ವಿಜಯಣ್ಣಂದು ಒಂದು ಫ್ಲೇವರ್, ಬೇರೆ ಥರ ಫ್ಲೇವರ್ ಇದರಲ್ಲಿ. ಸಲಗಾಗಿಂತಾನು 100 ಪಟ್ಟು ಇದು ತುಂಬಾ ಲೈವ್ಲಿ ಇರುತ್ತೆ. ನಮ್ಮ ಸಿನಿಮಾದಲ್ಲಿ, ನಮ್ಮ ಕನ್ನಡ ಸಿನಿಮಾದಲ್ಲಿ ಮಿಸ್ ಆಗ್ತಿರೋ ಒಂದು ವಿಷಯ ಏನಂದ್ರೆ, ಸಿನಿಮಾ ಎಲ್ಲ ಮಾಡ್ತಿದ್ದೀವಿ ಪ್ರೀ ಪ್ಲಾನ್ಡ್ ಕುಕಿಂಗ್ ಸಿನಿಮಾ, ಪಕ್ಕಾ ಪ್ರೀ ಪ್ಲಾನ್ ಎಕ್ಸಿಕ್ಯೂಷನ್ ಆಗಿರೋಂಥ ಸಿನಿಮಾ. ಇದು ಆ ಥರ ಏನಿಲ್ಲ. ನೀವೇನ್ ದಿನ ನೋಡ್ತಿದ್ದೀರಲ್ಲ, ಒಂದು ಇನ್ಸಿಡೆಂಟ್ ಬಂದ್ರೆ ಕ್ಯಾಮ್ರಾ ತಗೊಂಡು ಹೋಗ್ತಿದೀವಲ್ಲ ಒಂದು ಏರಿಯಾ, ಅಲ್ಲಿ ನಿಮ್ ಕಣ್ಣು ಮುಂದೆ ಏನ್ ಅಡ್ಡಾಡ್ತಿದ್ದೀರೋ ಅದನ್ನ ಲೈವ್ಲಿ ಕ್ಯಾಂಡಿಡ್ ಶೂಟ್ ಮಾಡಿರೋ ಸಿನಿಮಾ ಇದು. ಸೆಟ್ ಹಾಕಿ ಆರ್ಟಿಸ್ಟ್ ಹಿಂಗೆ ನಿಲ್ಸಿ ಹಿಂಗೆ ತೆಗಿಬೇಕು, ಮೇಕಪ್ ಮಾಡಿ. ಸರ್ ತುಂಬಾ ಜನಕ್ಕೆ ಇಲ್ಲಿ ಕೆಲಸಗಳೇ ಇಲ್ಲ ಸರ್ ಈ ಸಿನಿಮಾದಲ್ಲಿ. 120 ದಿನ ಶೂಟಿಂಗ್ ನಡೆದಿದೆ ಸರ್. 120 ದಿವಸದಲ್ಲಿ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಆಗಿದ್ದು, ಒಂದು 60 ದಿನ ಯೂನಿಟ್ ಇಲ್ಲ. ಪ್ರೊಡಕ್ಷನ್, ಊಟ ತಿಂಡಿ ಅವ್ರಿಲ್ಲ. ಮತ್ತೆ ಹೆಂಗೆ ಮ್ಯಾನೇಜ್? ಆಮೇಲೆ ಅವ್ರ ಪಿಕಪ್ ಡ್ರಾಪ್ ವೆಹಿಕಲ್ಗಳು. ಆದ್ರೂ ಒಂದು 150 ಜನ ಇರ್ತಿದ್ವಿ. ಮಿಕ್ಕಿದ್ದ ದಿನಗಳು ಅಂದ್ರೆ ಈ 60 ದಿನ ಇದೆಲ್ಲ ಇರ್ಲಿಲ್ಲ. ಒಂದು 150-200 ಜನ ಯಾರ್ಯಾರು ಯಾವ್ಯಾವ ಗಾಡಿಗಳಲ್ಲಿ ಎಲ್ಲೆಲ್ಲಿಂದ ಹೊರಡ್ಬೇಕು, ಎಲ್ಲಿ ಬಂದು ಜಾಯಿನ್ ಆಗ್ಬೇಕು, ಯಾವ ಜಾಗದಲ್ಲಿ ಶೂಟ್ ಈಗ ಆಗುತ್ತೆ, 2 ಅವರ್ ಇಲ್ಲೆಲ್ಲಿರುತ್ತೆ, ಇನ್ನ ನೆಕ್ಸ್ಟ್ ಎಲ್ಲಿರುತ್ತೆ, ಎಲ್ಲರೂ ಒಂದು ಕಾನ್ಫರೆನ್ಸ್ ಅಲ್ಲಿ ಇರ್ತಾ ಇದ್ವಿ. ಗ್ರೂಪ್ ಇಮಿಡಿಯೇಟ್
ಒಂದು ವಾರಕ್ಕೊಂದ್ಸಲಿ 15 ದಿವಸಕ್ಕೊಂದ್ಸಲಿ ಅದೊಂದು ಇನ್ಸಿಡೆಂಟ್ ವಿಚಿತ್ರವಾಗಿ ನಡೆಯೋದು. ಥರ ಸಡನ್ಲಿ ಎಲ್ಲೋ ಫಿಕ್ಸ್ ಆಗೋದು, ಎಲ್ಲ ಲೋಗಿ ಗ್ಯಾದರ್ ಆಗಬೇಕಿತ್ತು, ಎಲ್ರಿಗೂ ಕಮ್ಯುನಿಕೇಟ್ ಆಗೋದು. ಕಾಸ್ಟ್ಯೂಮ್ ಅಂತ ಹೊಸ ಬಟ್ಟೆ ಈ ಥರ ಎಲ್ಲ ಏನಿಲ್ಲ ಸರ್. ತುಂಬಾ ಕ್ಯಾಂಡಿಡ್, ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ಕ್ಯಾಂಡಿಡ್ ಲೈವ್ ಪಬ್ಲಿಕ್ ಅಲ್ಲಿ ಹೋಗಿ ಜನಗಳ ಮಧ್ಯದಲ್ಲೇ ನಮ್ಮ ಸಿನಿಮಾ ಲೈವ್ ಆರ್ಟಿಸ್ಟ್ಗಳನ್ನ ಬಿಟ್ಟು ಅವ್ರು ಗೊತ್ತಿದ್ರೆ ಕದ್ದು ಮುಚ್ಚಿ ಶೂಟ್ ಮಾಡೋಂಥ ಕೆಲಸ ಎಷ್ಟು ಜನ ಮಾಡಿದಾರೆ ನಂಗೆ ಗೊತ್ತಿಲ್ಲ. ಓಕೆ. ಸೊ ಈ ಸಿನಿಮಾದಲ್ಲಿ ಬ್ಯಾಂಗ್ಳೂರ್ ಸಿಟಿ ಒಳಗಡೆ ನಾವು ಅಪ್ ಟು ಕೇರಳ ಬಾರ್ಡರ್ವರೆಗೂ ಮಾಡಿದೀವಿ. ಅವರೆಲ್ಲರೂ ಈ ಸಿನಿಮಾಗಳೆಲ್ಲರೂ ಬಂದು ನೋಡಿದ್ರೆ ಅವ್ರಲ್ಲದೆ ಇನ್ನು ಬೇರೆ ಸ್ಟ್ರೆಚ್ ಅಲ್ಲಿ ಇರೋಂಥ ಬೇರೆ ಬೇರೆ ಜಾಗದಲ್ಲಿ ಇರೋಂಥವ್ರೆಲ್ಲರೂ ಬಂದು ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅದೊಂದು ಆಶ್ಚರ್ಯ ಇರುತ್ತೆ. ಬ್ರೋ ಇದು ಹೆಂಗ್ ತೆಗಿಯಕ್ ಸಾಧ್ಯ, ಹೆಂಗ್ ತೆಗೆದ್ರು, ಅದು ಹೊಸ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇದೆಲ್ಲ ಇದೆ ಸರ್ ಸಿನಿಮಾದಲ್ಲಿ. ಓಕೆ. ಆಮೇಲೆ ನೀವು ಹೇಳಿದ್ರಿ ಒಂದು ಅವೇರ್ನೆಸ್ ಕೊಡುವಂಥ ಒಂದು ವಿಷಯ ಇದೆ ಇದರಲ್ಲಿ, ಯುವಕರಿಗೆ ಹೇಳುವಂಥ ಒಂದು ವಿಷಯ ಇದೆ ಅಂತ ವಿಜಯ್ ಸರ್ ಕೂಡ ಇಂಟರ್ವ್ಯೂಲಿ ಹೇಳಿದರು. ಈಗ ಆ ವಿಷಯ ಒಂದು 70% ಜನಕ್ಕೆ ಗೊತ್ತಿಲ್ಲ ನಿಮ್ಮ ಪ್ರಕಾರ ಅಲ್ವಾ, 90% ಜನಕ್ಕೆ ಗೊತ್ತಿಲ್ವೇನೋ. ಈಗ ನೀವು ಅದು ರಿವೀಲ್ ಮಾಡಿದಾಗ ಒಬ್ಬ ಯುವಕನಿಗೆ ಅವನಿಗೆ ಇನ್ಸ್ಪೈರ್ ಆಗಲ್ಲ, ನಾನು ಇದು ಮಾಡಬೇಕು, ಅದು ಹಂಗೆ ವರ್ಕೌಟ್. ನೀವು ಯಾಕೆ ಸರ್ ಹಂಗೆ ಅನ್ಕೊಂತೀರಾ? ಈಗ ಅವೇರ್ನೆಸ್ ಬಂದ್ಬಿಟ್ಟು ಯಾರ ಮೇಲೆ ಇದು ಪರಿಣಾಮ ಬೀರ್ತಿದೆಯೋ, ಯಾರೆಲ್ಲ ಒಂದು ವಿಷಯದ ಮೇಲೆ ಹಾಳಾಗಿ ಹೋಗ್ತಿದಾರೋ, ಇದು ಪ್ರತಿಯೊಂದು ಟೈಮಲ್ಲೂ ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ ಇಂಥದ್ದೇನೋ ಒಂದು ನಡೆಯುತ್ತೆ. ಅವಾಗ ಯಾರೋ ಒಬ್ಬ ಬರ್ತಾನೆ ದೇವ್ರ ರೂಪದಲ್ಲೋ ರೆವಲ್ಯೂಷನಿಸ್ಟ್ ರೂಪದಲ್ಲೋ ಯಾರೋ ಒಬ್ಬ ಬಂದು ಅದನ್ನ ಪರಿವರ್ತನೆ ಮಾಡಿಸ್ತಾನೆ, ಹೋರಾಡ್ತಾನೆ ಅದ್ರ ವಿರುದ್ಧ. ಮತ್ತೆ ಆ ಟೈಮಲ್ಲಿ ಅದು ಶಟ್ ಡೌನ್ ಆಗುತ್ತೆ, ಮತ್ತೆ ರಿಓಪನ್ ಆಗುತ್ತೆ, ಮತ್ತೆ ಯಾರೋ ಒಬ್ಬ ಪುನಃ ಒಬ್ಬ ಬರ್ತಾನೆ. ಸೊ ನಾವು ಬಂದು ಈಗ ಇದನ್ನ ನೋಡಿ ಅವರು ಈ ಅವೇರ್ನೆಸ್ಗೋಸ್ಕರ ಅಂತ ಮಾಡ್ತಿರೋ ಜಾಗದಲ್ಲಿ ಅವ್ರಿಗೆ ಇದು ಪರಿಣಾಮ ಬೀರುತ್ತೆ, ಪರಿವರ್ತನೆ ಆಗುತ್ತೆ ಅನ್ನೋ ಡಿಸ್ಕಷನ್ ಅಲ್ಲ ಇದು. ಅದ್ರ ವಿರುದ್ಧವಾಗಿ ಹೋರಾಡ್ತಿರೋ ಭೀಮಾ ಇದನ್ನಲ್ಲ, ಭೀಮನ್ ಜೊತೆಲಿ ಒಂದು ಮೀಡಿಯಾ ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕು, ಸರ್ಕಾರ ಬೇಕು, ನಮ್ಮ ಮೇನ್ ರಾಜಕಾರಣಿಗಳು ಬೇಕು. ನಾವೆಲ್ಲರೂ ಭೀಮಾ ಇದ್ದಂಗೆ, ನಾವೆಲ್ಲರೂ ಬಲಶಾಲಿಗಳು. ನಮ್ಮ ಮಜಲ್ಗಿಂತಾನು ನಮ್ಮ ಮೈಂಡ್ ಪವರ್ ಇದೆ ನಮ್ಗೆ. ಸೊ ನಮ್ಮ ಶಕ್ತಿಗಿಂತಾನು ಯುಕ್ತಿನ ಬಳಸ್ಕೋಬೇಕು. ಸೊಸೈಟಿ ವಿರುದ್ಧ ನಾವ್ ಎನಿ ಟೈಮ್ ವಾರ್ಗೆ ನಮ್ ವೆಪನ್ ನಾವ್ ರೆಡಿ ಇಟ್ಕೊಂಡಿರ್ಬೇಕು. ನಾವ್ ವಿರುದ್ಧ ಹೋರಾಡೋದಕ್ಕೆ ನಾವೆಲ್ಲರೂ ವೆಪನ್ ಆಗಿರ್ಬೇಕು. ಆ ತರದೊಂದು ಅವೇರ್ನೆಸ್ ಇದ್ರಲ್ಲಿ ಮೈನ್ ಆಗಿ ಮಾಡಿರೋದು. ನಿಮಗೂ ಸೇರಿ ಕೆಲಸ ಕೊಟ್ಬಿಟ್ಟಿದ್ದಾರೆ ವಿಜಯ್ ಸರ್. ಬಿಕಾಸ್ ನಾಳೆ ನಿಮ್ಮಂಗೆ ನಿಮ್ಮ ಮಕ್ಕಳಾಗ್ಲಿ, ಸೊ ನಮ್ಮ ಮನೇಲಿರೋ ನಮ್ಮ ಅಣ್ಣ ತಮ್ಮಂದ್ರಾಗ್ಲಿ ಒಂದು ಲೈಫ್ನ ಟ್ರಾವೆಲ್ ಮಾಡ್ತೀವಿ ಅನ್ನೋ ಒಂದು ಕನ್ಫರ್ಮೇಶನ್ ಇಲ್ಲ. ಈಗ ಆ ರೇಂಜ್ಗೆ ಆಗೋಗಿದೆ. ಈಗ ಅದು ತುಂಬಾ ಡೀಟೈಲಿಂಗ್ ಹೋಗಿದೆ ಸರ್ ಈ ಸಿನಿಮಾದಲ್ಲಿ. ಆಕ್ಚುಲಿ ಏನೋ ಅವೇರ್ನೆಸ್, ಸಮಾಜ ಹಾಳಾಗ್ತಿದೆ, ಡ್ರಗ್ ಮತ್ತೆ ರೌಡಿಸಮ್ ಈ ತರದೆಲ್ಲ ಏನೇನೋ ನೋಡಿರ್ತೀವಿ ತುಂಬಾ. ಇದೀಗ ಪ್ರೆಸೆಂಟ್ ಕರೆಂಟ್ ಸಿಚುವೇಶನ್ ರೆಪ್ಲಿಕಾ ಅದನ್ನ ಹಂಗೆ ಪ್ರತಿಬಿಂಬಿಸಿದ್ದಾರೆ ವಿಜಯ್ ಸರ್. ಅದಕ್ಕಿಂತ ಮೈನ್ ಆಗಿ ಈ ವಿಷಯನ ತಡೆಗಟ್ಟೋದಕ್ಕೆ ಆಗುತ್ತೋ ಇಲ್ವೋ, ಬದಲಾವಣೆ ಆಗೋವನು ಬದಲಾವಣೆ ಆಗ್ತಾನೋ ಇಲ್ವೋ, ಅನ್ಕೊಂಡ್ರೆ ಆಗ್ತಾನೆ, ತಡೆದ್ರೆ ತಡಿಬೋದು. ನಾವೆಲ್ಲ ಏನ್ ಮಾಡ್ತಿದೀವಿ, ಏನ್ ಮಾಡ್ಬೇಕು, ಯಾರ್ಯಾರ ತಪ್ಪುಗಳಿದೆ ಇಲ್ಲಿ, ಪ್ರತಿಯೊಬ್ಬನ ಸ್ವಾರ್ಥ ಸಮಾಜದ ಮೇಲೆ ಹೇಗೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅದು ತನ್ನ ಮನೆಗೆ ಆದ್ರೆ, ನಮ್ಮ ಅಕ್ಕಪಕ್ಕ ಇರೋರಿಗೆ ಆದ್ರೆ ಏನಾಗುತ್ತೆ, ಏನ್ ನಡೆಯುತ್ತೆ, ಏನ್ ಮಾಡೋಣ ಅಂತ ಒಂದು ಪಿಂಚ್ ಮಾಡಿದ್ದಾರೆ, ಕ್ವಶನ್ ರೈಸ್ ಮಾಡಿದ್ದಾರೆ, ವಾಯ್ಸ್ ರೈಸ್ ಮಾಡಿದ್ದಾರೆ. ಸೊ ಎಲ್ಲರೂ ಎಚ್ಚೆತ್ಕೋಬೇಕು. ಊರ ಸಿನಿಮಾ ನೋಡಿದೆ ಬಿಡುಗರು ಹೋದ್ರು ಹೋಗ್ಬೋದು, ನಿಮಗ್ ಬಿಟ್ಟಿದ್ದು ಜನಕ್ಕೆ ಬಿಟ್ಟಿದ್ದು, ಏನೋ ಮಾಡೋಣ ಅನ್ನೋದು ಮಾಡ್ಬೋದು. ಅದಕ್ಕಂತ ಬರೀ ಸಿನಿಮಾ ಅದ್ರ ಬಗ್ಗೆನೇ ಇರೋದಿಲ್ಲ ಸರ್. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಂಟರ್ಟೈನ್ ಆಗುತ್ತೆ ಸಿನಿಮಾ. ಇನ್ಫಾರ್ಮೇಟಿವ್ ಇದೆ, ಎಂಟರ್ಟೈನ್ಮೆಂಟು ಇದೆ. ಸೊ ನೀವು ಎರಡರಲ್ಲಿ ಯಾವ್ದು ಬೇಕನ್ನ ತಗೋಬಹುದು. ಓಕೆ. ಎಲ್ಲ ನಿಮ್ಮ ಮನಸ್ಸಿದ್ರೆ ಮಾರ್ಗ. ನೀವು ಅನ್ಕೊಂಡ್ರೆ ಏನ್ ಅನ್ಕೊಂತೀರೋ ಹಂಗೆ, ಯಾವ್ದು ಪಾಯಿಂಟ್ ಆಫ್ ನೋಡ್ತೀರೋ ಹಾಗೆ. ಓಕೆ. ಈಗ ನಿಮ್ಮ ಪಾತ್ರದ ಹೆಸರೇನು ಸಿನಿಮಾದಲ್ಲಿ? ಹೇಳೋಂಗಿಲ್ಲ. ಓಕೆ. ಯಾಕಂದ್ರೆ ಆ ಪಾತ್ರದ ನೇಮು ಒಂದು ಕಾಮನ್ ಆಗಿ ಎಲ್ರಿಗೂ ಇಡೋ ಹೆಸರಲ್ಲ ಸರ್. ಅದು ಯಾವ್ದ್ರ ವಿರುದ್ಧ ಅವ್ರು ಹೋರಾಡ್ತಿದಾರೋ ಅದ್ರಲ್ಲಿ ಬರುವಂತ ಒಂದು ಮೈನ್ ಮ್ಯಾಟರ್ ಆಕ್ಚುಲಿ ಆ ಹೆಸರು. ಅದು ಟಾಕ್ಸಿಕ್ ಅಂತನಾ? ಅದನ್ನ ಇದು ಹೇಳಿದ್ವಿ ಅಂದ್ರೆ ಎಸ್, ದಟ್ ಕೈಂಡ್ ಆಫ್ ಒಂದು ಇದು ವಿಷಕಾರಿನೇ ಅವನು ಆಕ್ಚುಲಿ. ಓಕೆ. ಸೊ ಅದನ್ನ ಹೇಳಿದ್ರೆ ಆಕ್ಚುಲಿ ಅದು ತುಂಬಾ ಜನಕ್ಕೆ ಇದಾಗ್ತದೆ. ಸೊ ಸಿನಿಮಾ ನೋಡಿದ್ಮೇಲೆ ಈ ನಡೆಯೋ ಪ್ರೆಸ್ ಮೀಟ್ಗಿಂತ ಬೇರೆ ಒಂದು ಚರ್ಚೆನೆ ಶುರು ಆಗುತ್ತಿದೆ. ಅವಾಗ ಮೀಡಿಯಾನೇ ಬೇಕು. ವಿಜಯ್ ಸರ್ ಜೊತೆಲಿ ನಿಮ್ಮೆಲ್ಲರೂ ಸಪೋರ್ಟ್ ಎಲ್ಲವೂ ಇದ್ರೆ ಸರ್, ಅವ್ರು ಬರೀ ಒಂದು ಡೈರೆಕ್ಟರ್ ಆಗಿ ಆರ್ಟಿಸ್ಟ್ ಆಗಿ ಸಿನಿಮಾ ಮಾಡಿಲ್ಲ ಸರ್. ಸೀರಿಯಸ್ ಆಗಿ ನಿಮ್ಗೆ ನಿಜವಾಗ್ಲೂ ನೀವು ನೆನ್ಸ್ಕೊಂತೀರ ಅವತ್ತು ಒಂದು ಹುಡುಗ ಮೈಕ್ ಮುಂದೆ ಹೇಳೋದು. ಆಸ್ ಎ ಫಾದರ್, ಆಸ್ ಎ ಮದರ್, ಆಸ್ ಎ ಪೇರೆಂಟ್ ಆಗಿ ಸಿನಿಮಾ ಮಾಡಿದ್ದಾರೆ.
ಸಿನಿಮಾ ಅಂದಮೇಲೆ ಎಲ್ಲ ಬೇಕಲ್ಲ ಸರ್. ಹೌದೌದು. ಅದಕ್ಕೆ ಇಲ್ಲಿ ಪೋಸ್ಟಲ್ಲಿ ಕಾಣ್ತಿರೋದು, ಸಾಂಗಲ್ಲಿ ದಿನ ಕೇಳ್ತಿರೋದು ಫನ್, ಅದೊಂದು ಎಂಟರ್ಟೈನ್ಮೆಂಟ್. ಓಕೆ. ಎಲ್ರಿಗೂ ಬೋಧನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವೆಲ್ಲವನ್ನು ಇಟ್ಕೊಂಡು ಮೈನ್ ಮ್ಯಾಟರ್ನ ಹೇಳಿದ್ದಾರೆ. ಆಸ್ ಎ ಪೇರೆಂಟ್ ಇವ್ರು ಡೈರೆಕ್ಟ್ ಮಾಡಿರೋದು ಸಿನಿಮಾ. ಓಕೆ, ಸೂಪರ್. ರವಿ ಅವರೇ, ನಿಮ್ಮ ಪಾತ್ರ ಸೂಪರ್ ಹಿಟ್ ಆಗಲಿ, ನಿಮ್ಮ ವಿಜಯ್ ಸರ್ ಕಾಂಬಿನೇಷನ್ ಸಿನಿಮಾ ಆದಷ್ಟು ಬೇಗ ಬರಲಿ. ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.